ಇವತ್ತು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಯು ಜಿ ನೀಟ್ಗೆ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಅಂಶಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ನಾವು ಪ್ರಿಯಾರಿಟಿಗಳನ್ನು ದಾಖಲಿಸ್ತಾ ಹೋಗ್ತೀವಿ. ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಈ ರೀತಿ ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳು ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇದು ಭಾಳಷ್ಟು ಜನಗಳಿಂದ ನಾನು ಕೇಳಲ್ಪಟ್ಟಿದ್ದೇನೆ. ಏನಾಗದು, ಏನು ಗಮನಿಸಬೇಕು ಸೀಟ್ಗಳು? ಯಾಕೆಂದರೆ 4 ಥರದ ಸೀಟ್ಗಳು ಬರ್ತವೆ. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಬರ್ತಕ್ಕಂಥ ಪ್ಯೂರ್ ಗೌರ್ನಮೆಂಟ್ ಸೀಟ್, ಎರಡನೇದು ಪ್ರೈವೇಟ್ ಕಾಲೇಜಲ್ಲಿ ಬರ್ತಕ್ಕಂಥ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಮೂರನೇದು GMP ಸೀಟ್, NRI ಸೀಟ್ಸ್, ಅದರ್ ಸೀಟ್ಸ್, ಈ ಥರ ಬೇರೆ ಬೇರೆ ಥರದ ಸೀಟ್ಗಳು ಬರ್ತವೆ. ಅವುಗಳನ್ನು ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಗಮನಿಸಬೇಕಾಗತ್ತೆ. ಅದನ್ನು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ. ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಇಚ್ಛೆ ಅಥವಾ ಆಯ್ಕೆಯನ್ನು ದಾಖಲಿಸುವ ಮೊದಲು ಪ್ರತಿ ಕಾಲೇಜಿನಲ್ಲಿ 4 ಥರದ ಸೀಟುಗಳು ಇದೆ ಎಂಬುದನ್ನು ಅಭ್ಯರ್ಥಿಗಳು ಗಮನಿಸಬೇಕು. ಸರ್ಕಾರಿ ಕಾಲೇಜುಗಳನ್ನು ಹೊರತುಪಡಿಸಿ ಗೌರ್ನಮೆಂಟ್ ಕಾಲೇಜ್ ಸೀಟ್ಸ್ ಆ್ಯಂಡ್ ಗೌರ್ನಮೆಂಟ್ ಕಾಲೇಜ್ ಸೀಟು ಅದು ಪ್ಯೂರ್ ಗೌರ್ನಮೆಂಟ್ ಸೀಟು. ಓಕೆ, ಅದ್ರಾಗೇನೋ ಸೀಟ್ ಎಂಟ್ರಿ ಮಾಡ್ಬೇಕಾದ್ರೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಪ್ಯೂರ್ ಗೌರ್ನಮೆಂಟ್ ಸೀಟು. ಗೌರ್ನಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್, ಇದು ಇಂಪಾರ್ಟೆಂಟ್. ಗೌರ್ನಮೆಂಟ್ ಕೋಟಾ ಸೀಟ್ ಯಾವುದು 1.5 ಲಕ್ಷದ ಸೀಟು ಅಂತೀವಲ್ಲ ಅದು. ಎರಡನೇದು ಪ್ರೈವೇಟ್ ಸೀಟ್ಸ್ 11 ಲಕ್ಷದ ಸೀಟು ಅಂತೀವಲ್ಲ ಆ ಸೀಟು. ಇನ್ನು NRI ಸೀಟು ಮತ್ತು ಅದರ್ ಸೀಟು ಇದು ಫೀಸ್ಗಳು ತುಂಬ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಥರದ್ದು ಇರುತ್ತೆ. ಆದರೆ ಈಗ ನಾನು ಏನು ಒಂದು ಗೌರ್ನಮೆಂಟ್ ಸೀಟ್ ತೆಗೆದುಕೊಳ್ಬೇಕು ಅಂತೇಳಿ ಇಚ್ಛೆ ಇರತಕ್ಕಂಥ ಅಭ್ಯರ್ಥಿ, ಕೆಲವರು ಮೊದಲು ಏನು ಮಾಡ್ತಾರೆ, ಫಸ್ಟು ಫೀಸ್ ಕಡಿಮೆ ಇರುತ್ತೆ ಅಂತೇಳಿ ಮೊದಲೆಲ್ಲ ಗೌರ್ಮೆಂಟ್ ಕಾಲೇಜುಗಳಿಗೆ ಎಂಟ್ರಿ ಮಾಡ್ತಾರೆ. ಅದಾದ ನಂತರದಲ್ಲಿ ಪ್ರೈವೇಟ್ ಕಾಲೇಜುಗಳಿಗೆ ಆಪ್ಷನನ್ನು ಎಂಟ್ರಿ ಮಾಡ್ತಾರೆ. ಆ ಪ್ರೈವೇಟ್ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಗಮನಿಸಬೇಕಾಗಿದೆ. ಗೌರ್ಮೆಂಟ್ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಕಾಲೇಜ್ ನಮ್ಗೆ ಯಾವ್ದು ಬೇಕೋ ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡಿ ಮುಗೀತು. ಆದರೆ ಪ್ರೈವೇಟ್ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಿಗೆ ಎಂಟ್ರಿ ಮಾಡ್ತಾಯಿದ್ದೀವ ಅಥವಾ ಪ್ರೈವೇಟ್ GMP ಸೀಟನ್ನು ಎಂಟ್ರಿ ಮಾಡ್ತಾಯಿದ್ದೀವಿ, ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಯಾಕೆಂದರೆ ಇದು 1.5 ಲಕ್ಷದ ಸೀಟ್ ಆಗಿರುತ್ತೆ, ಇದು 11 ಲಕ್ಷದ ಸೀಟು ಆಗಿರುತ್ತೆ. ನೋಡಿ ಮುಂದೆ ಅವರು ಹೇಳ್ತಾರೆ, ಲೈಕ್ ವೈಸ್ ಪ್ಲೀಸ್ ನೋಟ್ ದಟ್ ಈಚ್ ಕ್ಯಾಟಗರಿ ಆಫ್ ಸೀಟ್ ಆ್ಯಸ್ ಸಪ್ರೇಟ್ ಫೀಸ್ ಸ್ಟ್ರಕ್ಚರ್. ಈ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ವಿವಿಧ ಶುಲ್ಕವನ್ನು ಗಮನಿಸಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿನ ಸೀಟುಗಳು ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಿನ ಸರ್ಕಾರಿ ಕೋಟಾ ಸೀಟುಗಳ ಶುಲ್ಕ ಪ್ರತ್ಯೇಕವಾಗಿರುತ್ತದೆ. ಹಾಗಾಗಿ ಆ ಕಾಲೇಜಿನ ಮುಂದ್ಗಡೆ ಆ ಫೀಸನ್ನು ಕೂಡ ಕೊಟ್ಟಿರ್ತಾರೆ. ನಮಗೆ ಯಾವುದು ಇದು ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜಾ ಅಥವಾ GMP ಸೀಟಾ ಪ್ರೈವೇಟ್ ಸೀಟ್ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ ಕಾಲೇಜ್ ಪಕ್ಕದಲ್ಲಿ ಫೀಸನ್ನು ಕೂಡ ಕೊಟ್ಟಿರ್ತಾರೆ. ಆ ಫೀಸನ್ನು ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ, ದ ಕಾಲೇಜ್ ಕೋಡ್ಸ್ ಎಂಡಿಂಗ್ ವಿತ್ MG, the college code ending with MG are indicating government seats in government colleges and government share of seats in private college. ಕಾಲೇಜ್ ಕೋಡು ಎಂಡಿಂಗ್ ವಿತ್ MG ಅಂತ ಇದ್ದರೆ ಅದು ಪ್ಯೂರ್ ಗೌರ್ನಮೆಂಟ್ ಕಾಲೇಜಲ್ಲಿರ್ತಕ್ಕಂಥ ಸೀಟು ಮತ್ತು ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಮುಂದುವರೆದಂತೆ ದ ಕಾಲೇಜ್ ಕೋಡ್ಸ್ ಎಂಡಿಂಗ್ ವಿತ್ MP, the college code ending with MP ನೋಡಿ MP ಆರ್ ಇಂಡಿಕೇಟಿಂಗ್ ಪ್ರೈವೇಟ್ ಸೀಟ್ಸ್. ಅದು ಕಾಲೇಜ್ ಕೋಡ್ MP ಇಂದ ಎಂಡಿಂಗ್ ಆಗಿದ್ರೆ ಅದು ಪ್ರೈವೇಟ್ ಸೀಟ್ ಆಗಿರುತ್ತೆ. ದ ಕಾಲೇಜ್ ಕೋಡ್ಸ್ ಎಂಡಿಂಗ್ ವಿತ್ MN ಇಂದ ಎಂಡಿಂಗ್ ಆಗಿದ್ರೆ ಆರ್ ಇಂಡಿಕೇಟಿಂಗ್ ದ NRI ಸೀಟ್ಸ್. MN ಅಂತ ಇದ್ದರೆ ಆ ಸೀಟ್ಸ್ ಮುಂದೆ ಆ ಕಾಲೇಜ್ ಕೋಡ್ ಮುಂದೆ ಅದು NRI ಸೀಟ್ಸ್ ಆಗಿರುತ್ತೆ. ದ ಕಾಲೇಜ್ ಕೋಡ್ಸ್ ಎಂಡಿಂಗ್ ವಿತ್ MQ ಆರ್ ಇಂಡಿಕೇಟಿಂಗ್ ಅದರ್ ಸೀಟ್ಸ್. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಯಾರು ನಾನು ಪ್ಯೂರ್ ಗೌರ್ನಮೆಂಟ್ ಸೀಟನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಇಚ್ಛೆ ಇರ್ತಕ್ಕಂಥವ್ರು MG ಕಾಲೇಜ್ ಕೋಡು MG ಇಂದ ಎಂಡಿಂಗ್ ಆಗ್ತಕ್ಕಂಥ ಸೀಟನ್ನು ಮೊದಲು ಅಲಾಟ್ ಮಾಡಿ, ನಂತರದಲ್ಲಿ ತಮ್ಮ ಪ್ರಿಯಾರಿಟಿ ವೈಸು ತಾವು ಯಾವ ರೀತಿ ಫೀಸನ್ನು ಭರಿಸ್ತಕ್ಕಂಥವ್ರು ಇದ್ದೀರಿ ಅದರ ಆಧಾರದ ಮೇಲೆ ಮಾಡಬೇಕು. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಈ ಸೀಟನ್ನು ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ MG ಮಾಡೋದ್ರ ಬದಲಾಗಿ ನಾವೇನಾದ್ರು MP ಅಂತೇಳಿ ಮಾಡಿದರು ಅಂದರೆ ಸೀಟ್ ಅಲಾಟ್ ಆಗುತ್ತೆ. ಸೀಟ್ ನಮ್ಮ ರ್ಯಾಂಕಿಂಗ್ ಪ್ರಕಾರ ನಮ್ಮ ರ್ಯಾಂಕಿಂಗಲ್ಲಿ ಅರ್ಹತೆ ಇದ್ದರೆ ಸೀಟ್ ಅಲಾಟ್ ಆಗುತ್ತೆ. ಬಟ್ ಫೀಸ್ ಏನಾಗಿರುತ್ತೆ, ಜಾಸ್ತಿ ಆಗುತ್ತೆ. 1.5 ಲಕ್ಷದ ಫೀಸ್ ಹೋಗಿ 11 ಲಕ್ಷದ ಫೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಗಮನದಲ್ಲಿರಲಿ
ಅಂತಕ್ಕಂಥದ್ದು. ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಇಚ್ಛೆ ಅಥವಾ ಆಯ್ಕೆಯನ್ನು ದಾಖಲಿಸಿ ಇಚ್ಛೆಯುಳ್ಳವರು ಕಾಲೇಜುಗಳಿಂದ GPNQ ಸೀಟ್ಗಳ ವರ್ಗಗಳನ್ನು ತಿಳಿದುಕೊಂಡು ಅದರಂತೆ ದಾಖಲಿಸಬಹುದಾಗಿದೆ. ಅಂದರೆ ಗೌರ್ನಮೆಂಟ್ ಸೀಟ್, ಪ್ರೈವೇಟ್ ಸೀಟ್, NRI ಸೀಟ್, ಅದರ್ ಸೀಟ್ ಇದನ್ನು ತಿಳ್ಕೊಂಡು ತಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕು.